ಆಗಿದ್ದರು. ಅಪಘಾತವೆಸಗಿದ ಖಾಸಗಿ ಬಸ್ಗೆ ಕಲ್ಲು ತೂರಿದ ಕೇಸ್ನಲ್ಲಿ ಸಮಿತ್ ಅರೆಸ್ಟ್ ಆಗಿದ್ರು. ಪ್ರಕರಣದ ಹೆಚ್ಚಿನ ತನಿಖೆಗಾಗಿ ಮೊಬೈಲ್ ಅನ್ನು ವಶಕ್ಕೆ ಪಡೆದು ತನಿಖೆ ನಡೆಸ್ತಾ ಇದ್ದರು ಪೊಲೀಸರು. ಅಪಘಾತವೆಸಗಿದ ಖಾಸಗಿ ಬಸ್ಗೆ ಕಲ್ಲು ತೂರಾಟ ನಡೆಸಿದಂತಹ ಕೇಸ್ನಲ್ಲಿ ಈ ಸಮಿತ್ ಅನ್ನೋನನ್ನ ಅರೆಸ್ಟ್ ಮಾಡಲಾಗುತ್ತೆ. ಪ್ರಕರಣದ ಹೆಚ್ಚಿನ ತನಿಖೆಗಾಗಿ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸ್ತಾರೆ. ಕೋರ್ಟ್ ಅನುಮತಿಯ ಮೇಲೆ ಮೊಬೈಲ್ ಡಾಟಾ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಈ ವಿಡಿಯೋಗಳಿರುವುದು ಬಯಲಾಗಿದೆ. ಕೋರ್ಟ್ ಮತ್ತು ಮೇಲಾಧಿಕಾರಿ ಅನುಮತಿಯನ್ನ ಪಡೆದು ಮೊಬೈಲ್ನಲ್ಲಿರುವಂತಹ ಡಾಟಾವನ್ನ ಪೊಲೀಸರು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಅನುಮತಿ ಬಳಿಕ ಮಂಗಳೂರಿನ ಸೆನ್ ಲ್ಯಾಬ್ನಲ್ಲಿ ಡಾಟಾ ಎಕ್ಸ್ಟ್ರಾಕ್ಟ್ ವಿಡಿಯೋಗಳು ಪತ್ತೆಯಾಗಿವೆ. ಈ ಹಿನ್ನೆಲೆಯಲ್ಲಿ ಮೂಡುಬಿದಿರೆ ಇನ್ಸ್ಪೆಕ್ಟರ್ ಸಂದೇಶ್ ದೂರು ಕೊಟ್ಟಿದ್ದಾರೆ. ಮೂಡುಬಿದಿರೆ ಠಾಣೆಯಲ್ಲಿ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಿಸಿ ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ವಿಡಿಯೋಗಳನ್ನು ಪ್ರಸಾರ ಮಾಡುವ ಇನ್ಯಾರಿಗೋ ಕಳುಹಿಸುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗಿದೆ. ಸದ್ಯ ಆ ಕಾಮಕೇಳಿ ವಿಡಿಯೋದ ಮೂಲದ ಪತ್ತೆಗೆ ಇಳಿದಿದ್ದಾರೆ ಮೂಡುಬಿದಿರೆ ಪೊಲೀಸರು. ಸಮಿತ್ ರಾಜ್ಗೆ ನೋಟಿಸ್ ನೀಡೋಕೆ ಮೂಡುಬಿದಿರೆ ಪೊಲೀಸರು ಸಿದ್ಧತೆ ನಡೆಸ್ತಾ ಇದ್ದಾರೆ. ಅಶ್ಲೀಲ ವಿಡಿಯೋಗಳ ಬಗ್ಗೆ ವಿಚಾರಣೆ ನಡೆಸಲು ಸಮಿತ್ ರಾಜ್ಗೆ ನೋಟಿಸ್ ನೀಡಲಾಗಿದೆ. ಎಫ್ಐಆರ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಸ್ವತಃ ಸಂದೇಶ್ ಅವರು ಕೊಟ್ಟಿರುವಂತಹ ದೂರು. ಈ ದೂರಿನಲ್ಲಿ ಸಮಿತ್ ರಾಜ್ ಅರೆಸ್ಟ್ ಮಾಡಲಾಗಿತ್ತು. ತಮಗೆ ಗೊತ್ತಿರುವ ಹಾಗೆ ಅಪಘಾತ ಮಾಡಿದಂಥ ಬಸ್ಗೆ ಕಲ್ಲು ತೂರಾಟ ನಡೆಸಿದಂಥ ಕೇಸ್ಗೆ ಸಂಬಂಧಪಟ್ಟಂತೆ. ಈ ಪ್ರಕರಣದ ಸಾರಾಂಶವೇನೆಂದರೆ, ಫಿರ್ಯಾದಿದಾರರಾದ ಶ್ರೀ ಸಂದೇಶ್ PG ಪೊಲೀಸ್ ನಿರೀಕ್ಷಕರವರು ದಿನಾಂಕ 1/7/2025 ಮೂಡುಬಿದಿರೆ ಪೊಲೀಸ್ ಠಾಣಾ ಕ್ರಮ ಸಂಖ್ಯೆ -- ಸ್ವಾಧೀನಪಡಿಸಿಕೊಂಡ ಆರೋಪಿ ಸಮಿತ್ ರಾಜ್ ಎಂಬಾತನ ಮೊಬೈಲ್ನನ್ನು ತನಿಖೆಯ ಸಲುವಾಗಿ ಅದರಲ್ಲಿರುವಂತಹ ದತ್ತಾಂಶಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿಸಲು ಮಾನ್ಯ ನ್ಯಾಯಾಲಯದಿಂದ ಮತ್ತು ಮೇಲಾಧಿಕಾರಿಯಿಂದ ಅನುಮತಿಯನ್ನು ಪಡೆದುಕೊಂಡು ಮಂಗಳೂರು ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿರುವ ಸೆನ್ ಲ್ಯಾಬ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿಯ ಸಿಬ್ಬಂದಿಯವರಿಂದ ಮೊಬೈಲನ್ನು ಬೆಳಿಗ್ಗೆ 11:30 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಸಿಕ್ಕ ದತ್ತಾಂಶಗಳನ್ನು ಪರಿಶೀಲಿಸಿದಾಗ ಆತನ ಮೊಬೈಲ್ನಲ್ಲಿ ಗಂಡು ಮತ್ತು ಹೆಣ್ಣಿನ ನಗ್ನ ದೃಶ್ಯಾವಳಿಗಳು ಹಾಗೂ ಗಂಡಸು -- ಹೆಂಗಸು ಲೈಂಗಿಕ ಸಂಪರ್ಕವನ್ನು ಮಾಡುವ ಅಶ್ಲೀಲ ದೃಶ್ಯಾವಳಿಗಳಿರುವ ವಿಡಿಯೋ ತುಣುಕುಗಳಿರುವುದು ಕಂಡುಬಂದಿದ್ದು, ಆರೋಪಿಯು ಮುಂದಕ್ಕೆ ಆ ವಿಡಿಯೋ ತುಣುಕುಗಳನ್ನು ಪ್ರಸಾರ ಮಾಡುವ ಅಥವಾ ಇನ್ಯಾರಿಗೋ ಕಳುಹಿಸಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಸಾಧ್ಯತೆ ಇದ್ದು, ಆರೋಪಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ನೀಡಿದ ದೂರು ಇತ್ಯಾದಿ. ಹಿಂದೂ ಜಾಗರಣಾ ವೇದಿಕೆ ಸಹ ಸಂಯೋಜಕ ಸಮಿತ್ ರಾಜ್ ಧರೆಗುಡ್ಡೆ ಈತನ ಮೊಬೈಲ್ನಲ್ಲಿ ಇರುವಂತಹ ಈ ವಿಡಿಯೋ ಅಥವಾ ವಿಡಿಯೋಗಳು ಅದರಲ್ಲಿ ಒಬ್ಬ ರಾಜಕಾರಣಿಗೆ ಸೇರಿದಂತಹ ವಿಡಿಯೋ ಇದೆ ಅನ್ನೋದು ಈಗ ಎಲ್ಲೆಡೆ ಗುಸುಗುಸು. ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ತನಿಖೆಯಲ್ಲಿ ಯಾವ ರಾಜಕಾರಣಿಯದ್ದು ಅನ್ನೋದು ಪೊಲೀಸರು ತನಿಖೆಯಲ್ಲಿ ಕಂಡುಹಿಡಿತಾರೆ. ಆದರೆ ಇದು ವೈಯಕ್ತಿಕವಾಗಿ ಮತ್ತು ಸಮಾಜದ ಮೇಲೆ ದುಷ್ಪರಿಣಾಮ ಬೀರಬಹುದಾದಂತಹ ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಬಹುದಾದಂತಹ ವಿಡಿಯೋ ಆಗಿರುವುದರಿಂದ ಡೆಫಿನೆಟ್ಲಿ ಆ ಗೌಪ್ಯತೆಯನ್ನಂತೂ ಕಾಪಾಡುತ್ತಾರೆ.
ಸೊ ಇದು ಅಲ್ಲ, ಇದೇನು ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ ಥರ ಅಲ್ಲ. ಇಟ್ಕೊಂಡಿದ್ರಂತಪ್ಪ ಮೊಬೈಲ್ನಲ್ಲಿ. ಯಾಕೆ ಇಟ್ಕೊಂಡಿದ್ರು, ಎದಕ್ಕೆ ಇಟ್ಕೊಂಡಿದ್ರು ಏನೋ ನಮಗಂತೂ ಗೊತ್ತಿಲ್ಲ. ಬಟ್ ಸ್ವತಃ ಪೊಲೀಸರೇ ಹೇಳ್ತಾ ಇದ್ದಾರೆ ಹೇಗಿದ್ದಾವೆ ವಿಡಿಯೋ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ FIR ಅಲ್ಲಿ. ಆದರೂ ನಾವು ಅದನ್ನು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ ನಾವು ಅದನ್ನು ಹೇಳೋಕ್ಕಾಗಲ್ಲ, ಓದೋಕ್ಕಾಗಲ್ಲ.